ನಮ್ಮ ಮಾದಿಗ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ತಿರುವ ಅನ್ಯಾಯಗಳನ್ನು ಕುರಿತು ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಂಚೂಣಿ ನಾಯಕರಾದಂಥ ಮುದ್ದಣ್ಣ ಬೆನ್ನೂರವರು ಹೇಳ್ದಂಗೆ ಇವತ್ತು ವಿಜಯೇಂದ್ರ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ದಾರೋ ಮಾದಿಗ ಸಮುದಾಯನ ಮೊದಲನೇದಾಗಿ ಅವರು ಏನು ಕೆಲಸ ಮಾಡ್ತಾವ್ರೆ ಏನಿಲ್ಲನೂ ಮೊದಲು ತಿಳ್ಕೊಬೇಕು. ಯಾಕಂದರೆ ಈಗ ತಾನೇ ಪಾಪ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಬಂದಿದ್ದಾರೆ. ನಮಗೆಲ್ಲ ಸಂತೋಷವಾದ ವಿಚಾರ ಆಗಿದೆ. ಇವತ್ತು ಮಾದಿಗರೇನು ಸುಮ್ಮನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಕಾರ್ಯಕರ್ತರಾಗಬೇಕು, ದುಡಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಿದ್ಧಾಂತಗಳನ್ನ ಅರ್ತು ಕೆಲಸ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು. ಇದೇನು ಭಾರತೀಯ ಜನತಾ ಪಾರ್ಟಿ JDS ಥರ, ಕಾಂಗ್ರೆಸ್ ಥರ, JDS ದೇವೇಗೌಡರ ಪಾರ್ಟಿ, ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಪಾರ್ಟಿ, ಸಿದ್ದರಾಮಯ್ಯ ಪಾರ್ಟಿ ಥರ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರ ಸಮಾನವಾದಂಥ ಹಕ್ಕಿರುವಂಥ ಪಾರ್ಟಿ. ಪ್ರತಿಯೊಬ್ಬರೂ ಭಾರತೀಯ ಜನತಾ ಪಾರ್ಟಿಗೆ ದುಡಿದಂಥ ಪ್ರತಿಯೊಬ್ಬರ ಪಾರ್ಟಿ ಆಗಿರ್ತದೆ ಭಾರತೀಯ ಜನತಾ ಪಾರ್ಟಿ. ಅದಕ್ಕೋಸ್ಕರನೇ ಪ್ರತಿಯೊಂದು ಕೆಲಸಗಳನ್ನು ನೀವು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀರಿ. ನಮ್ಗೆ ಸಂತೋಷವಾಗ್ತಾಯಿದೆ. ಈಗಾಗಲೇ ನೀವು ರಾಜ್ಯ ಕಮಿಟಿಯನ್ನು ಮಾಡಿದ್ದೀರಾ, ರಾಜ್ಯ ಕಮಿಟಿಯಲ್ಲಿ ಗೊಂದಲ ಮಾಡಿದ್ದೀರಾ. ನಮ್ಮ ಮಾದಿಗ ಸಮುದಾಯಕ್ಕೆ ಸರಿಯಾಗಿ ನೀವು ಸ್ಥಾನಮಾನಗಳು ಕೊಟ್ಟಿಲ್ಲ. ದಯವಿಟ್ಟು ಕೊಡಿ. ನಾವು ನಿಮ್ಮ ವಿರುದ್ಧವಾಗಿ ನಾವೇನು ಪತ್ರಿಕಾಗೋಷ್ಠಿ ನಡೀತಾ ಇಲ್ಲ. ಸರಿಪಡಿಸಿ ತಪ್ಪಾಗಿರೋದನ್ನ ತಿದ್ದುಕೊಳ್ಳಿ ಅಂತಂತ ನಾವು ಹೇಳ್ತಾ ಇದ್ದೀವಿ. ಇನ್ನೂ ಹಲವಾರು ಇದಿದೆ, ಪೋಸ್ಟ್ಗಳಿದೆ, ದಯವಿಟ್ಟು ಕೊಡಿ. ಆಮೇಲೆ ಜಿಲ್ಲಾ ಕಮಿಟಿಯಲ್ಲಿ ಸಹ ಅದೇ ರೀತಿ ಮಾಡಿದ್ದೀರಿ. ಕೆಲವು ಜಿಲ್ಲೆಯಲ್ಲಿ ದುಡ್ದಂಥವ್ರನ್ನ ಕೆಲವರು ಪೇರೆಂಟ್ ಬಾಡಿಯಲ್ಲಿ ಏನಿದೆಯೋ ಕೆಲವು ಪೇರೆಂಟ್ ಬಾಡಿಗೆ ಕೊಡ್ತೀರಾ. ನೀವು ದಯವಿಟ್ಟು ನಮ್ಮ ಮಾದಿಗರಿಗೆ ಒಂದಷ್ಟು ಕಾಲಾವಕಾಶ ಕೊಡಿ. ಈಗ ನಮ್ಮ ಸೋದರರಾದಂಥ ಮತ್ತು ಈಗ ಛಲವಾದಿ ಸಮುದಾಯಗಳಿಗೆ ಯಾವ ರೀತಿ ಕೊಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಕೊಡಿ. ಇವತ್ತು 17ನೇ ತಾರೀಕು ರಿಸರ್ವೇಷನ್ನು ಇವತ್ತು ನಮಗಾಗುತ್ತೆ. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಗೆ ಆದೇಶ ಮಾಡ್ತದೆ. ಇವೆಲ್ಲ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಮೀಸಲಾತಿ ಕೊಟ್ಟಿದ್ದೀರಾ, ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ವ್ಯವಸ್ಥಿತ ಕೊಡಬೇಕಂತೇಳಿ ನಮ್ಮ ಮಕ್ಕಳನ್ನ ನಾವು ಕೇಳ್ಕೊತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಅದೇಗೋಸ್ಕರನೇ. ನಿಮಗೆಲ್ಲ ಹಕ್ಕು ಸಿಕ್ಕುತ್ತಾ ಆ ಹಕ್ಕನ್ನು ನೀವು ಪಡ್ಕೊಳ್ರಿ. ನೀವು ಕೇಳಲಿಲ್ಲ ಅಂದರೆ ಹಂಗೆ ಇರ್ತದೆ ಅಂತೇಳಿ ಈಗ ನಾವೆಲ್ಲ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಕಮಿಟಿಗಳಾಗ್ತವೆ. ಜಿಲ್ಲಾ ಕಮಿಟಿಗಳಲ್ಲಿ ಯಾರ್ಯಾರು ಕಷ್ಟಪಟ್ಟು ದುಡ್ದಿರ್ತಾರೋ ನೀವು ಯಾವ ರೀತಿ ನೀವು ನಮ್ಮ RSS ಕಡೆಯಿಂದ ನೀವು ವರದಿಗಳನ್ನ ಕಲೆಕ್ಟ್ ಮಾಡ್ತೀರೋ ಅದೇ ನಮ್ಮ RSS ಕಡೆಯಿಂದ ಅವರು ಏನು ವಾದಿರಾಜರಿದ್ದಾರೆ ಅವ್ರ ಕಡೆಯಿಂದ ನೀವು ಮಾಹಿತಿ ತಗೊಂಡು ಆ ಮಾಹಿತಿ ಆಧಾರದ ಮೇಲೆ ನೀವು ವ್ಯವಸ್ಥಿತವಾಗಿ ಹಕ್ಕುಗಳನ್ನ ಹಂಚಿಕೆ ಮಾಡಿ. ನಮಗೆ ಸಂತೋಷ ಆಗ್ತದೆ. ನಾವು ಅವರಿರ್ತಾರೆ ಈ ಮಾದಿಗ ಸಮುದಾಯ ಕಷ್ಟಪಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೊಟ್ಟು ಮಾತಂತೆ ನಾವು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಓಟ್ಗಳಾಗಿಸಿ ನಾವು ಗೆಲ್ಲಿಸ್ತೀವಿ. ನಿಯತ್ತಾದಂಥ ಜನ ನಾವು ನಿಯತ್ತಾಗಿ ನಾವು ಕೆಲಸ ಮಾಡ್ತೀವಿ. ಹೋದ ಸರಿ ನೀವು ಫಾರಮ್ಗಳು ಕೊಡಬೇಕಾದ್ರೂ ಕೆಲವು ಗೊಂದಲಗಳು ಮಾಡ್ಕೊಂಡು ಇದು ಮಾಡಿದ್ರಿ. ಕೆಲವ್ರಿಗೆ ಅರ್ಜೆಂಟಾಗಿ ಕೊಡಬೇಕಾಯಿತು, ಕೆಲವರು ನೆಕ್ ಮೂಮೆಂಟಲ್ಲಿ ಕೊಟ್ಟರು. ಅದೆಲ್ಲ ಇದು ಮಾಡೋಕ್ಕೆ ಕೊಡ್ರಿ. ಇವಾಗ ಏನು ನೀವು 3 ತಿಂಗಳು 4 ತಿಂಗಳು ಏನಿದೆಯೋ ನಮ್ಮ ಲೋಕಸಭಾ ಚುನಾವಣೆ ಈಗ ಯಾವ ರೀತಿ ಅಭ್ಯರ್ಥಿಗಳು ಆಯ್ಕೆ ಮಾಡೋಕ್ಕೆ ಪ್ರತಿ ಗಂಟೆಗಳು ನೀವು ನಿನ್ನೆನೋ ಮೀಟಿಂಗ್ ಕರೆದಿದ್ದೀರಿ. ಇನ್ನು 19ನೇ ತಾರೀಕು ನರೇಂದ್ರ ಮೋದಿ ಅವರು ಬರ್ತಾರೆ ಅಂತೇಳಿ ನೆನ್ನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳಿದ್ರು. ಅದೇ ರೀತಿಯಲ್ಲಿ ಪ್ರತಿಯೊಂದು ಜಾತಿವಾರು ಸಮುದಾಯಗಳನ್ನು ಒಳ್ಳೆ ಮೀಟಿಂಗ್ ಕರೆದು ನಮ್ಮ ಸೀನಿಯರ್ಸ್ ಏನಿದ್ದಾರೋ ಆ ಸೀನಿಯರ್ಸ್ಗಳ ಮುಖಾಂತರ ಒಂದು ಸಭೆಗಳನ್ನು ಕರೆದು ಯಾವ ರೀತಿ ಇದು ಮಾಡೋದು ದುಡ್ದಂಥವ್ರಿಗೆ ವ್ಯವಸ್ಥೆ ಮಾಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ಇನ್ನೂ ಕೆಲವು ಸೀನಿಯರ್ಸ್ಗೆ ಬರಬೇಕು. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ಮೀಟಿಂಗು ಸ್ಟಾರ್ಟ್ ಆಗ್ತಿದೆ. ಆ ಮೀಟಿಂಗಲ್ಲಿ ಒಳ್ಳೆ ಉತ್ತರ ಕೊಡ್ತೀವಿ. ಅದೇ ರೀತಿಯಲ್ಲಿ ಇವತ್ತೇನು ನಾವು ಮಾಧ್ಯಮದಲ್ಲಿ ಏನೇ ಹೇಳಿದ್ರು ಸಹ ನೀವು ತಪ್ಪನ್ನು ತಿದ್ಕೊಳ್ಳೋಕೆ ನಾವು ಪರಿವರ್ತನೆ ಮಾಡೋಕ್ಕೆ ಕೇಳ್ತಾ ಇದ್ದೀವಿ. ಇನ್ನು ಪಾರ್ಟಿ ವಿರುದ್ಧವಾಗಿ ನಾವು ಮಾಡ್ತಾ ಇರ್ತಾಯಿಲ್ಲ. ಪಾರ್ಟಿಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಪಾರ್ಟಿಯಲ್ಲಿ ಏನು ಅನುಕೂಲ ಆಗಿದೆ ನಾವು ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಷ್ಟೊತ್ತು ನಾವು ಮಾತಾಡಿದ್ದಕ್ಕೆ ನಮಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭಾರತ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಜಗಜೀವನ್ ರಾಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.